ದೀಪಾಲಿ ಅವಳು ನಾರ್ತ್ ಇಂಡಿಯಾದವಳು. ನೋಡಲು ತುಂಬಾ ಆಕರ್ಷಕವಾಗಿ ಇದ್ದಾಳೆ. ಹೊಳೆಯುವ ಕಣ್ಣುಗಳು, ಸದಾ ನಗುಮುಖ. ತನ್ನ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದಾಳೆ. ಇಲ್ಲಿ ಒಂದು ಲೇಡೀಸ್ ಪಿಜಿಯಲ್ಲಿ ಇದ್ದಾಳೆ. ಆಕೆಯ ಪತಿ, ಮಕ್ಕಳು ಮತ್ತು ಅವರ ಅತ್ತೆಯಂದಿರು ಎಲ್ಲರೂ ಊರಲ್ಲಿರುವ ಮನೆಯಲ್ಲಿಯೇ ಇದ್ದಾರೆ. ಅವಳ ಮಕ್ಕಳು ಊರಲ್ಲಿಯೇ ಶಾಲೆಗೆ ಹೋಗುತ್ತಿದ್ದಾರೆ. ಅವರನ್ನೆಲ್ಲ ಬೆಂಗಳೂರಿಗೆ ಕರೆದುಕೊಂಡು ಬಂದರೆ ಬೆಂಗಳೂರಿನಲ್ಲಿ ಶಾಲೆಗೆ ಫೀಸ್ ಜಾಸ್ತಿ. ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಅವಳ ಊರಿನಲ್ಲಿ ತುಂಬಾ ಕಡಿಮೆ ಹಣದಲ್ಲಿ ವಿದ್ಯಾಭ್ಯಾಸ ನಡೆಯುತ್ತದೆ. ಅದಕ್ಕಾಗಿ ಮಕ್ಕಳು ಊರಲ್ಲಿ ಅವರ ಅಪ್ಪನ ಜೊತೆ ಇದ್ದರು. ಅವಳ ಗಂಡ ಮನೆಯ ಹತ್ತಿರವೇ ಒಂದು ಅಂಗಡಿಯನ್ನು ಇಟ್ಟುಕೊಂಡು ವ್ಯಾಪಾರ ನಡೆಸುತ್ತಿದ್ದಾರೆ. ಅದು ಅವರ ವಂಶ ಪಾರಂಪರ್ಯವಾಗಿ ಬಂದಂತಹ ಕೆಲಸ. ನಮ್ಮ ಆಫೀಸಿನಲ್ಲಿ ನಾವು ಮನೆಯಿಂದ ಬೇಕಾದರೂ ಕೆಲಸ ಮಾಡಬಹುದಿತ್ತು. ಒಂದು ವೇಳೆ ನಮಗೆ ಇಷ್ಟ ಇದ್ದರೆ ಆಫೀಸಿನಲ್ಲಿ ಹೋಗಿ ಕೆಲಸ ಮಾಡಬಹುದಾಗಿತ್ತು. ಅದಕ್ಕಾಗಿ ಹೆಚ್ಚಿನ ಜನ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದರು. ಆಫೀಸಿಗೆ ಬರುತ್ತಿದ್ದವರು ತುಂಬಾ ಕಡಿಮೆ. ಒಂದು ದಿನ ದೀಪಾವಳಿಯ ಸಂದರ್ಭದಲ್ಲಿ ಆಫೀಸಿನಲ್ಲಿ ಎಥ್ನಿಕ್ ವೇರ್ ಹಾಕಿಕೊಂಡು ಬರಲು ಹೇಳಿದ್ದರು. ಆಗ ದೀಪಾಲಿ ಕೂಡ ತುಂಬಾ ಸುಂದರವಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದಳು. ಅವಳು ನನ್ನ ಕಣ್ಣಿಗೆ ಸುಂದರವಾಗಿ ಕಂಡದ್ದು ಅದೇ ಮೊದಲು. ಅವಳ ಸುಂದರವಾದ ಕಣ್ಣು, ನಗುಮುಖಕ್ಕೆ ನಾನು ಆಕರ್ಷಿತವಾಗಿದ್ದೆ. ಆಫೀಸಿನಲ್ಲಿ ನಾವು ಎಲ್ಲಿ ಬೇಕಾದರೂ ಕುಳಿತು ಕೆಲಸ ಮಾಡಬಹುದಾಗಿತ್ತು. ಅದರಿಂದ ರಿಸೆಪ್ಷನ್ ಪಕ್ಕದಲ್ಲಿ ಮೀಟಿಂಗ್ ರೂಮ್ ಒಂದರಲ್ಲಿ ನಾನು ಹೆಚ್ಚಿನ ಸಮಯ ಬಂದು ಕುಳಿತುಕೊಳ್ಳುತ್ತಿದ್ದೆ. ಆ ಜಾಗದಿಂದ ರಿಸೆಪ್ಷನ್ ಡೆಸ್ಕ್ ಚೆನ್ನಾಗಿ ಕಾಣಿಸುತ್ತಿತ್ತು. ನಾನು ಅಲ್ಲಿ ಕುಳಿತು ಕೆಲಸ ಮಾಡುತ್ತಿರುವಾಗ ಅವಳನ್ನು ಪ್ರತಿದಿನ ನೋಡಲಾರಂಭಿಸಿದೆ. ಅದು ಅವಳಿಗೂ ತಿಳಿಯಿತು. ನಾನು ಪ್ರತಿದಿನ ಆಫೀಸಿಗೆ ಎಂಟರ್ ಆಗುವಾಗ ಅವಳಿಗೆ ಒಂದು ಸ್ಮೈಲ್ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳುತ್ತಿದ್ದೆ. ಅವಳು ಕೂಡ ನಗುಮುಖದಿಂದ ನನ್ನನ್ನು ಸ್ವಾಗತಿಸುತ್ತಿದ್ದಳು. ಒಂದು ಸ್ಮೈಲ್ ಕೊಟ್ಟು ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳುವಾಗ ಆ ದಿನ ನನಗೆ ತುಂಬಾ ಫ್ರೆಶ್ ಅನ್ನಿಸುತ್ತಿತ್ತು. ಹೀಗೆ ಆಗೊಮ್ಮೆ ಈಗೊಮ್ಮೆ ಸಣ್ಣ ಸಣ್ಣ ಮಾತುಗಳಿಂದ ಅವಳ ಪರಿಚಯವಾಯಿತು. ಹಾಗೆ ಇಬ್ಬರೂ ನಮ್ಮ ಪರಿಚಯಗಳನ್ನು ಹೇಳಿಕೊಂಡೆವು. ಅವಳು ತನ್ನ ಕುಟುಂಬ, ಗಂಡನ ಉದ್ಯೋಗ, ಮಕ್ಕಳ ಬಗ್ಗೆ ಎಲ್ಲವನ್ನೂ ತಿಳಿಸಿದಳು. ಈಗ ಅವಳು ಎಲ್ಲಿ ಉಳಿದುಕೊಂಡಿದ್ದಾಳೆ ಅಂತ ಕೇಳಿದೆ. ಆಫೀಸಿನ ಪಕ್ಕದಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್ ಅಲ್ಲಿ ಅವಳು ಉಳಿದುಕೊಂಡಿದ್ದಾಳೆ ಅಂತ ಗೊತ್ತಾಯಿತು. ಬೆಂಗಳೂರಿಗೆ ಅವಳು ಮೊದಲ ಸಾರಿ ಬಂದಿದ್ದರಿಂದ ಇಲ್ಲಿ ಎಲ್ಲದಕ್ಕೂ ಒಗ್ಗಿಕೊಂಡಿದ್ದೀರಾ ಅಂತ ಕೇಳಿದೆ. ಹಾಸ್ಟೆಲ್ ಮತ್ತು ಆಫೀಸ್ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಅಂದಳು. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಮುಂದೊಂದು ದಿನ ಬೆಂಗಳೂರನ್ನೆಲ್ಲ ಸುತ್ತಾಡಿಸುತ್ತೇನೆ ಅಂತ ಹೇಳಿದೆ. ಹೌದಾ, ತುಂಬಾ ಥ್ಯಾಂಕ್ಸ್. ನನಗೂ ಅದನ್ನು ನೋಡಲು ತುಂಬಾ ಇಷ್ಟ. ಅವಕಾಶ ಬಂದಾಗ ನೋಡೋಣ ಅಂತ ಹೇಳಿದಳು. ಆಗ ನಾನು ನೀನು ಆಫೀಸಿನಿಂದ ಹಾಸ್ಟೆಲ್ಗೆ ಹೇಗೆ ಹೋಗುತ್ತೀಯಾ ಅಂತ ಕೇಳಿದೆ. ಪ್ರತಿದಿನ ನಾನು ನಡೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದಳು. ಅಂದರೆ ಆಫೀಸಿಂದ ಪಿಜಿಗೆ 2 ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗುತ್ತೀಯಾ ಅಂತ ಕೇಳಿದೆ. ಹೌದು, ನನಗೆ ಅಭ್ಯಾಸವಾಗಿ ಬಿಟ್ಟಿದೆ ಅಂತ ಹೇಳಿದಳು. ನಿನಗೆ ಅಭ್ಯಂತರವಿಲ್ಲ ಅಂದರೆ ನಾನು ನನ್ನ ಬೈಕಲ್ಲಿ ನಿನಗೆ ಪ್ರತಿದಿನ ಡ್ರಾಪ್ ಮಾಡಲ್ಲ ಅಂತ ಕೇಳಿದೆ. ನಿಮಗ್ಯಾಕೆ ಸುಮ್ಮನೆ ತೊಂದರೆ? ಬೇಡ. ಅದು ಅಲ್ಲದೆ ನೀವು ಕ್ಯಾಬಲ್ಲಿ ತಾನೇ ಬರೋದು ಅಂತ ಕೇಳಿದಳು. ಹೌದು, ಮೊದಲು ಆಫೀಸ್ ಕ್ಯಾಬಲ್ಲಿ ಬರುತ್ತಿದ್ದೆ. ಆದರೆ ಕ್ಯಾಬಲ್ಲಿ ಬಂದರೆ ಅವರ ಸಮಯಕ್ಕೆ ಬರಬೇಕು. ಅದೇ ಬೈಕಲ್ಲಿ ಬಂದರೆ ನನಗೆ ಬೇಕಾದ ಸಮಯಕ್ಕೆ ಬಂದು ಕೆಲಸ ಕಡಿಮೆ ಇದ್ದಾಗ ಬೇಗ ಹೋಗಬಹುದು. ಹಾಗಾಗಿ ಬೈಕ್ ತರುವ ಪ್ಲಾನ್ ಮಾಡುತ್ತಿದ್ದೇನೆ ಅಂದೆ. ಅದು ಅಲ್ಲದೆ ನಾನು ಕೂಡ ಆಫೀಸಿಗೆ ಹತ್ತಿರವೇ ಇದ್ದೇನೆ. ಯಾವಾಗ ಬೇಕಾದರೂ ಬಂದು ಹೋಗಬಹುದು ಅಂತ ಹೇಳಿದೆ. ಸರಿ, ನೋಡೋಣ ಅಂದಳು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ನಾನು ಆಫೀಸಿನಲ್ಲಿ ಕೆಲಸ ಮಾಡುವಾಗ ಹೊರಗಡೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಆಫೀಸಿನ ಸಮಯ ಮುಗಿದಿರುವುದರಿಂದ ದೀಪಾಲಿ ಹಾಸ್ಟೆಲ್ಗೆ ಹೋಗಲು ಕಾಯುತ್ತಿದ್ದಳು. ನಾನು ಅವಳ ಹತ್ತಿರ ಹೋಗಿ ಮನೆಗೆ ಹೋಗುವುದಿಲ್ಲವೇ ಅಂತ ಕೇಳಿದೆ. ಇವತ್ತು ಬೇಗ ಹೋಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಮಳೆ ಬರುತ್ತಿದೆ, ಹಾಗಾಗಿ ಹೋಗೋಕೆ ಆಗ್ತಿಲ್ಲ ಅಂದಳು. ಆಗ ನಾನು ಅವಳಿಗೊಂದು ಆಟೋ ಬುಕ್ ಮಾಡಿ ನನ್ನಲ್ಲಿರುವ ಕೊಳೆಯನ್ನು ಅವಳಿಗೆ ಕೊಟ್ಟು ಹಾಸ್ಟೆಲ್ಗೆ ಕಳುಹಿಸಿದೆ. ಅವಳು ಹಾಸ್ಟೆಲ್ ತಲುಪಿದ ಮೇಲೆ ನನಗೆ ಫೋನ್ ಮಾಡಿದಳು. ತುಂಬಾ ಥ್ಯಾಂಕ್ಸ್ ಸರ್. ಇವತ್ತು ನೀವು ಇಲ್ಲದಿದ್ದರೆ ನನಗೆ ಮನೆಗೆ ಬರುವುದು ತುಂಬಾ ಕಷ್ಟ ಆಗುತ್ತಿತ್ತು ಅಂದಳು. ಹೌದಾ, ನಾನು ಇವತ್ತು ನಿನ್ನನ್ನು ಬೈಕಲ್ಲಿ ಕರೆದುಕೊಂಡು ಹೋಗೋಣ ಅಂತ ಅಂದುಕೊಂಡಿದ್ದೆ. ಆದರೆ ಮಳೆ ಬಂದಿದ್ದರಿಂದ ಅದು ಆಗಲಿಲ್ಲ ಅಂತ ಹೇಳಿದೆ. ಅದು ಸರಿ, ನನ್ನ ಫೋನ್ ನಂಬರ್ ಎಲ್ಲಿ ಸಿಕ್ಕಿತು ಅಂತ ಕೇಳಿದೆ. ನಿಮ್ಮ ಔಟ್ಲುಕ್ ಮೇಲ್ ಐಡಿ ಇಂದ ತೆಗೆದುಕೊಂಡೆ. ಮೈಕ್ರೋಸಾಫ್ಟ್ ಟೀಮ್ಸ್ ಅಲ್ಲಿ ಸಿಕ್ತು ಅಂತ ಹೇಳಿದಳು. ನೀವು ತುಂಬಾ ಒಳ್ಳೆಯವರು, ನನಗೆ ಹೆಲ್ಪ್ ಮಾಡಿ ಇದ್ದೀರಿ ಅಂತ ಮತ್ತೆ ಥ್ಯಾಂಕ್ಸ್ ಹೇಳಿದಳು. ಇದಾದ ನಂತರ ನಾವು ನಿತ್ಯವೂ ಫೋನ್ ಮಾಡಿ ಮಾತನಾಡತೊಡಗಿದೆವು. ಹಾಗೆ ನಾನು ಅವಳನ್ನು ದಿನವೂ ಬೈಕಲ್ಲಿ ಆಫೀಸಿಗೆ ಡ್ರಾಪ್ ಮಾಡುತ್ತಿದ್ದೆ. ಆಫೀಸಿಂದ ಹೊರಡುವಾಗ ಮನೆಗೆ ಡ್ರಾಪ್ ಮಾಡುತ್ತಿದ್ದೆ. ಒಂದು ದಿನ ನಾನು ಅವಳನ್ನು ಕೇಳಿದೆ, ನಾನು ನೀವು ಯಾವತ್ತೂ ಮನೆಗೆ ಕಾಲ್ ಮಾಡಿದ್ದನ್ನು ನೋಡಿಲ್ಲ. ನಿಮ್ಮ ಮನೆಯಿಂದ ಕಾಲ್ ಬಂದಿದ್ದನ್ನು ಕೂಡ ನೋಡಿಲ್ಲ. ಯಾಕೆ?
ನಿಮ್ಮ ಮನೆಯವರೆಲ್ಲ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವೇ ಅಂತ ಕೇಳಿದೆ. ಅದೊಂದು ದೊಡ್ಡ ಕಥೆ. ಅದನ್ನು ನಾನು ನಿಮಗೆ ಹೇಳಲಾರೆ ಅಂದಳು. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಾವು ನಾಳೆ ಹೊರಗಡೆ ಹೋಗೋಣವೇ ಅಂತ ಕೇಳಿದೆ. ನೀವು ನನಗೆ ಯಾಕೆ ಡೇಟಿಂಗ್ಗೆ ಕರೆಯುತ್ತಾ ಇದ್ದೀರಿ ಅಂತ ಕೇಳಿದಳು. ನನಗೆ ನೀವು ತುಂಬಾ ಇಷ್ಟ. ನಿಮ್ಮ ಕಣ್ಣುಗಳು, ನಿಮ್ಮ ನಗುಮುಖ ಎಲ್ಲವೂ ತುಂಬಾ ಇಷ್ಟ ಅಂತ ಹೇಳಿದೆ. ನನಗೆ ಮದುವೆಯಾಗಿದೆ ಸರ್. ನೀವು ನನ್ನನ್ನು ಡೇಟಿಂಗ್ಗೆ ಕರೆಯುತ್ತಿದ್ದೀರಿ ಅಂತ ಮತ್ತೆ ಕೇಳಿದಳು. ಹೌದು, ನನಗೆ ನೀವು ತುಂಬಾ ಇಷ್ಟವಾಗಿದ್ದೀರಿ ಅಂತ ಮತ್ತೊಮ್ಮೆ ನೇರವಾಗಿ ಹೇಳಿದೆ. ತುಂಬಾ ಥ್ಯಾಂಕ್ಸ್ ಸರ್. ಆದರೆ ಇನ್ನೊಂದು ದಿವಸ ನೋಡೋಣ ಅಂತ ಹೇಳಿದಳು. ಇನ್ನೊಂದು ದಿನ ನಾವಿಬ್ಬರೂ ಸೇರಿಕೊಂಡು ಹೊರಗಡೆ ಊಟಕ್ಕೆ ಹೋದೆವು. ಆ ದಿನ ಮೊದಲ ಬಾರಿಗೆ ನಾವಿಬ್ಬರೂ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತನಾಡಿದೆವು. ಸರ್, ನಾನೊಂದು ವಿಷಯ ಕೇಳುತ್ತೇನೆ, ನಿಜ ಹೇಳುತ್ತೀರಾ ಅಂತ ಹೇಳಿದಳು. ಆಗ ನಾನು ಹೇಳಿದೆ, ಯಾಕೆ ನಿನಗೆ ಇನ್ನೂ ನನ್ನ ಬಗ್ಗೆ ಅರ್ಥವಾಗಲಿಲ್ಲವೇ ಅಂತ ಅವಳು ಹೇಳಿದಳು. ನನಗೆ ಅರ್ಥವಾಯಿತು ಸರ್, ಆದರೆ ನಾವು ಹೀಗೆ ಮಾಡುವುದು ಸರಿಯೋ ತಪ್ಪೋ ಎನ್ನುವುದೇ ಅರ್ಥವಾಗುತ್ತಿಲ್ಲ ಅಂದಳು. ಆಗ ನಾನು ನಿನಗೆ ಇಷ್ಟವಾದರೆ ಮಾತ್ರ ನೀನು ಇದಕ್ಕೆ ಒಪ್ಪಬಹುದು, ಬಲವಂತವೇನಿಲ್ಲ. ನಾನಂತೂ ನಿಮ್ಮನ್ನು ಇಷ್ಟಪಡುತ್ತಿದ್ದೇನೆ ಅಂದೆ. ನನಗೂ ಕೂಡ ನೀವು ಇಷ್ಟನೇ. ನನಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ. ನೀವು ಒಳ್ಳೆಯವರು ಅಂತ ನನಗೆ ಗೊತ್ತಾಗಿದೆ. ಅದಕ್ಕಾಗಿ ನಾನು ಕೂಡ ನಿಮ್ಮ ಜೊತೆ ಬೆರೆಯುತ್ತಿದ್ದೇನೆ, ಖುಷಿಯಾಗಿದ್ದೇನೆ. ನಿಮ್ಮ ಜೊತೆ ಬೈಕಲ್ಲಿ ಬರುವಾಗಲೆಲ್ಲ ನನಗೆ ಗೊತ್ತಿಲ್ಲದೆ ನಾನು ಅದನ್ನು ಎಂಜಾಯ್ ಮಾಡುತ್ತಿದ್ದೇನೆ. ಒಂದು ರೀತಿಯ ವಿಚಿತ್ರವಾದ ಭಾವನೆಗಳು ನನ್ನಲ್ಲಿ ಮೂಡುತ್ತಿವೆ. ನನ್ನ ಆಸೆಗಳು ಹೆಚ್ಚಾಗುತ್ತಿವೆ. ಅದಕ್ಕಾಗಿ ನಾನು ಸ್ವಲ್ಪ ಹೀಗೆ ಕನ್ಫ್ಯೂಸ್ ಆಗಿದ್ದೇನೆ ಅಂತ ಹೇಳಿದಳು. ಸರಿ, ಹಾಗಿದ್ದರೆ ನಿಮಗೆ ಇಷ್ಟವಿದ್ದರೆ ಒಂದು ದಿನ ಯೋಚನೆ ಮಾಡಿ ಹೇಳಿ. ನಾವಿಬ್ಬರು ಒಂದು ದಿನ ಜೊತೆಯಲ್ಲಿ ಇರೋಣ ಅಂತ ಹೇಳಿದೆ. ಅವಳು ತುಂಬಾ ಯೋಚನೆ ಮಾಡಿ ಒಂದು ದಿನ ಅದಕ್ಕೆ ಒಪ್ಪಿಕೊಂಡಳು. ನಾವು ಅದಕ್ಕಾಗಿ ಒಂದು ಜಾಗವನ್ನು ನಿರ್ಧರಿಸಿ ರೂಮ್ ಬುಕ್ ಮಾಡಿಕೊಂಡೆವು. ಇಬ್ಬರು ರೂಮನ್ನು ಸೇರಿಕೊಂಡ ತಕ್ಷಣ ಬಾಗಿಲು ಹಾಕಿದೆವು. ಒಬ್ಬರಿಗೊಬ್ಬರು ತಬ್ಬಿಕೊಂಡು ಮುತ್ತು ಕೊಟ್ಟೆವು. ತುಂಬಾ ದಿನಗಳಿಂದ ನಾವು ಬೇಕು ಬೇಡ ಅಂತ ಯೋಚಿಸಿ ತುಂಬಾ ಕಾಯಿಸಿ ಜೊತೆಗೆ ಸೇರಿದ್ದೆವು. ಇದರಿಂದ ಇಬ್ಬರಿಗೂ ಅತಿಯಾದ ಕಾತುರ ಇತ್ತು. ನಮ್ಮ ಪ್ರತಿಯೊಂದು ನಡೆಯನ್ನು ಇಬ್ಬರೂ ಚೆನ್ನಾಗಿ ಅನುಭವಿಸಿದೆವು. ಅವಳು ನನಗೆ ಎಂದು ಕಾಣದ ಸುಖವನ್ನು ಕೊಟ್ಟಳು. ಆ ವಿಶೇಷ ಅನುಭವ ನನ್ನನ್ನು ಪುಳಕಿತನನ್ನಾಗಿ ಮಾಡಿತು. ಅದಾದ ನಂತರ ವೀಕೆಂಡ್ ಬರೋದನ್ನೇ ನಾವು ಕಾಯ್ತಾ ಇರ್ತೇವೆ. ನಮಗಿಬ್ಬರಿಗೂ ಅನುಕೂಲವಾಗುವಂತಹ ಅಪಾರ್ಟ್ಮೆಂಟ್ ಒಂದಕ್ಕೆ ನಾವು ಮೂವ್ ಆದೆವು. ಇದರಿಂದ ವೀಕೆಂಡ್ಗಳಲ್ಲಿ ಅವಳು ನನ್ನ ಮನೆಗೆ ಬಂದು ಸಮಯ ಕಳೆಯಲು ಸುಲಭವಾಯಿತು. ಆದರೆ ನಮ್ಮ ಈ ಸಂಬಂಧದ ಬಗ್ಗೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಇತ್ತು. ದೀಪಾಲಿ ಮದುವೆಯಾಗಿ ಮಕ್ಕಳ ತಾಯಿಯಾಗಿದ್ದಾಳೆ. ಅವಳನ್ನು ಪ್ರೀತಿಸುವುದು ಸರಿನಾ? ಅವಳ ಕುಟುಂಬಕ್ಕೆ ನಾನು ದ್ರೋಹ ಬಗೆಯುತ್ತಿದ್ದೇನಾ? ಈ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು. ದೀಪಾಲಿ ಕೂಡ ತನ್ನ ಗೊಂದಲವನ್ನು ನನ್ನ ಬಳಿ ಹಂಚಿಕೊಂಡಳು. ನನಗೆ ನಿನ್ನ ಜೊತೆ ಇರುವುದು ಇಷ್ಟ. ಆದರೆ ನನ್ನ ಮಕ್ಕಳು, ನನ್ನ ಗಂಡ, ಅವರ ಬಗ್ಗೆ ಯೋಚಿಸಿದರೆ ನನಗೆ ಭಯವಾಗುತ್ತದೆ. ನಾನು ಏನು ಮಾಡಲಿ ಎಂದು ಕೇಳಿದಳು. ನಾನು ಅವಳಿಗೆ ಸಮಾಧಾನ ಹೇಳಿದೆ. ನಮಗೆ ಇಷ್ಟವಾಗುವವರೆಗೂ ನಾವು ಜೊತೆಯಾಗಿರೋಣ. ನಿನಗೆ ಯಾವಾಗ ಬೇಡ ಎನಿಸುತ್ತದೆಯೋ ಆಗ ನೀನು ನಿನ್ನ ಕುಟುಂಬದ ಬಳಿ ಹೋಗಬಹುದು. ನಾನು ನಿನ್ನನ್ನು ತಡೆಯುವುದಿಲ್ಲ ಎಂದು ಹೇಳಿದೆ. ಆದರೆ ನಮ್ಮ ಸಂಬಂಧದ ಬಗ್ಗೆ ಆಫೀಸಿನಲ್ಲಿ ಗುಸುಗುಸು ಶುರುವಾಯಿತು. ಕೆಲವರು ನಮ್ಮನ್ನು ಅನುಮಾನದಿಂದ ನೋಡುತ್ತಿದ್ದರು. ದೀಪಾಲಿ ಆಫೀಸಿಗೆ ಬರುವುದು ಕಡಿಮೆಯಾಯಿತು. ಅವಳು ಹೆಚ್ಚಾಗಿ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದಳು. ಒಂದು ದಿನ ದೀಪಾಲಿ ನನಗೆ ಫೋನ್ ಮಾಡಿದಳು. ನಾನು ಊರಿಗೆ ಹೋಗುತ್ತಿದ್ದೇನೆ. ನನ್ನ ಮಕ್ಕಳನ್ನು ನೋಡಲು ನನಗೆ ತುಂಬಾ ಆಸೆಯಾಗಿದೆ. ನನ್ನ ಗಂಡನ ಜೊತೆ ಮಾತನಾಡಬೇಕು. ನನಗೆ ಸ್ವಲ್ಪ ಸಮಯ ಬೇಕು ಎಂದು ಹೇಳಿದಳು. ನಾನು ಅವಳಿಗೆ ಶುಭ ಹಾರೈಸಿದೆ. ನಿನ್ನ ನಿರ್ಧಾರಕ್ಕೆ ನನ್ನ ಬೆಂಬಲವಿದೆ. ನೀನು ಯಾವಾಗ ಬೇಕಾದರೂ ವಾಪಸ್ ಬರಬಹುದು ಎಂದು ಹೇಳಿದೆ. ದೀಪಾಲಿ ಊರಿಗೆ ಹೋದ ನಂತರ ನನ್ನ ಜೀವನದಲ್ಲಿ ಒಂದು ರೀತಿಯ ಶೂನ್ಯತೆ ಉಂಟಾಯಿತು. ಅವಳ ನೆನಪುಗಳು ನನ್ನನ್ನು ಕಾಡುತ್ತಿದ್ದವು. ನಮ್ಮಿಬ್ಬರ ನಡುವಿನ ಆ ವಿಶೇಷ ಕ್ಷಣಗಳು ನನ್ನ ಮನಸ್ಸಿನಲ್ಲಿ ಮರುಕಳಿಸುತ್ತಿದ್ದವು. ಕೆಲವು ದಿನಗಳ ನಂತರ ದೀಪಾಲಿ ನನಗೆ ಫೋನ್ ಮಾಡಿದಳು. ನಾನು ನನ್ನ ಕುಟುಂಬದ ಜೊತೆಯೇ ಇರಲು ನಿರ್ಧರಿಸಿದ್ದೇನೆ. ನನ್ನ ಮಕ್ಕಳು ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ. ನನ್ನ ಗಂಡ ಕೂಡ ನನ್ನನ್ನು ಅರ್ಥಮಾಡಿಕೊಂಡಿದ್ದಾರೆ. ನನಗೆ ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ. ಆದರೆ ನನ್ನ ಕುಟುಂಬವೇ ನನಗೆ ಮುಖ್ಯ ಎಂದು ಹೇಳಿದಳು. ನಾನು ಅವಳ ನಿರ್ಧಾರವನ್ನು ಗೌರವಿಸಿದೆ. ನಿನ್ನ ಸಂತೋಷವೇ ನನಗೆ ಮುಖ್ಯ. ನೀನು ನಿನ್ನ ಕುಟುಂಬದ ಜೊತೆ ಸಂತೋಷವಾಗಿರು ಎಂದು ಹೇಳಿದೆ. ದೀಪಾಲಿ ಊರಿನಲ್ಲಿ ನೆಲೆಸಿದಳು. ನಾನು ನನ್ನ ಕೆಲಸದಲ್ಲಿ ಮುಂದುವರೆದೆ. ಆದರೆ ನಮ್ಮಿಬ್ಬರ ನಡುವಿನ ಆ ವಿಶೇಷ ಸಂಬಂಧ ನನ್ನ ಜೀವನದಲ್ಲಿ ಒಂದು ಮರೆಯಲಾಗದ ನೆನಪಾಗಿ ಉಳಿಯಿತು. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ.
ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.